ಬಹುತೇಕ ಕಡೆಗಳಲ್ಲಿ ಎಲ್ಲ ಚರ್ಚೆ ಆಗ್ತಾ ಇರೋದು ಏನಂತಂದರೆ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರೆ, ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ BJP ನಾಯಕರನ್ನ ಬೈತಾ ಇದ್ದಾರೆ ಅಂತೇಳಿ ಆಗ್ತಾ ಇದೆ ಸರ್. BJP ನಾಯಕರಲ್ಲ ಪದೇ ಅವ್ರ ಇಬ್ಬರು ಪೂಜ್ಯ ತಂದೆ ಮಗನ ಅಟ್ಟ ಬೇರೆ ಬಿಟ್ಟ ಅದನ್ನು ಮಾಡ್ಬಿಡ್ತೀನಿ ಹೇಳಿದೆ ನಾನು. ಅದೇ ಪೂಜ್ಯ ತಂದೆ ಆ ಪೂಜ್ಯ ಮಗನ ಬೇಬೇಡಪ್ಪ, ಅದರಿಂದ ನಾವು ಸಾಂಬುದ ಆಗತ್ತೆ, ದಯವಿಟ್ಟು ಬೇಡ. ನಿಂದು ಲೈನ್ ಮಾಡಿಲ್ಲ, ಹೋಗಿ ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ಮಾತಾಡಿದೆ, ನಮ್ಮ ಸಿದ್ದೇಶ್ವರ ಮಾತಾಡಿದ್ರೆ, ಹರೀಶ್ ಮಾತಾಡ್ತಾರೆ, ಕುಮಾರ್ ಬಂಗಾರಪ್ಪ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಬಸವಪ್ಪ ಪಾಟೀಲ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋಲ್ಲ, ಹೊರಗೆ ಹೋಗಿ ಕೊಡೋದಿಲ್ಲ, ಬೇರೆ ಪಾರ್ಟಿ ಮೇಲೆ ಕೊಡೋದು ಏನೇ ಹೇಳೋರು, ನಮ್ಮನ್ನು ಬಿಟ್ಟಿಲ್ಲ ಅವ್ರ ಸಮಾಜದಲ್ಲಿ. ಸ್ವಾಮೀಜಿಯವ್ರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂಥ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರ ಕನ್ಯಾಕುಮಾರಿ ಇರುವಂಥ ಪಕ್ಷಗಳಿಂದ ಇಲ್ಲೇ ನಮ್ಗೆ ನ್ಯಾಯ ಸಿಗ್ತೈತೆ. ನಮಗೇನೋ ಸಣ್ಣ ಪುಟ್ಟ ತೆರಿಗೆ ಹಂತದ ನಾಯಕರಿಂದ ನಮ್ಗೆ ನ್ಯಾಯ ಆಗಿರ್ಬೋದು, ಆದರೆ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲ ವಿಶ್ವಾಸ ಇಟ್ಟಾರೆ, ನಮ್ಗೆ ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವ ಪಾಟೀಲ್ ಯತ್ನಾಳ್ ಅವರು ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗ್ತಾವ್ರು. ಏನೋ ಮಾತೇ ಬರೋದ್ರಲ್ಲಿ ಮಾತಾಡಲಿ, ಅದು ನನ್ನ ಜವಾಬ್ದಾರಿ, ನಮ್ಮ ಉಳ್ಕಿದ ನಮ್ಮ ನಾಯಕರ ಎಲ್ಲ ನಮ್ಮ ಟೀಮಿನ ಜವಾಬ್ದಾರಿ ಇದೆ. ನಾವು ಇಲ್ಲಿ ಉಳಿಸ್ಕೋತೇವೆ. ಅದು ಶೀಘ್ರದಲ್ಲಿ ಮಾತಿನ ಬರದಲ್ಲಿ ಪಕ್ಷ ಮುಚ್ಚುವ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಲಿ. ಈ ಸಂಘಟನೆಯಲ್ಲಿ ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ನಮ್ಮ ಪಕ್ಷ ನಾವು ಯಾವುದೇ ಬಿಟ್ಕೊಡೋದಿಲ್ಲ, ಅವ್ರು ಇಲ್ಲೇ ಮುಂದುವರಿತಾರೆ. ಬಸವ ಪಾಟೀಲ್ ಅವರು ಈಗ ಇದನ್ನ ಸಂದರ್ಭದಲ್ಲಿ ಮಾತಾಡ್ತಾರಲ್ಲ, ಅದು ಶೀಘ್ರದಲ್ಲಿ ಮತ್ತೊಂದು ಬಾರಿ ಮನೆ ಮಾಡ್ಕೊಂಡು ಅವ್ರ ಬಾಯಿ ಮುಚ್ಚಿಸಿ ಒಳ್ಳೆಯ ರೀತಿಯಿಂದ ರಾಜ್ಯದಲ್ಲಿ ವಾತಾವರಣ ಮಾಡೋದು ಸೃಷ್ಟಿ ಮಾಡೋಕ್ಕೆ ಮಾಡ್ತೇವೆ ಸರ್. ಹೊಳ್ಳಿ ಅವ್ರನ್ನ ಸಸ್ಪೆಂಡನ್ನು ರಿವೋಕ್ ಮಾಡುವಂಥದ್ದು, ಅದು ತಾವೇನು ಮನವಿ ಮಾಡ್ಕೋತೀನಿ ಅಂತ ಹೇಳಿದ್ರಿ. ಇಲ್ಲ, ಮಾಡ್ಕೊಂಡು ಅದು ಟೈಮೇ ಕೊಡೋಲ್ಲ ನಾವು ಬಸ್ಸಿನ ಕೂಡ. ಅದನ್ನು ನಾವು ಈ ನೇರವಾಗಿ ಭೇಟಿಗಿಲ್ಲ. ನೀನು ಆ್ಯಕ್ಚುಲಿ ಹುಬ್ಳಿ ನಾನು ಹೋಗ್ಬೇಕಾಯ್ತು, ರಾಮನವಮಿ ಕಾರ್ಯಕ್ರಮ ಹುಬ್ಳಿ ಒಂದು ಕಾರ್ಯಕ್ರಮ, ಅದು ಗೋಕಾದಲ್ಲಿ ಕಾರ್ಯಕ್ರಮ ಭಾಳ ಹೋಗೋಕ್ಕಾಗಲಿಲ್ಲ. ಮತ್ತು ಲೇಟ್ ಆಗೋದ ನಂತರ ಯಾಕಂದ್ರೆ ಬಸವ ಪಾಟೀಲ್ ಇಳಿದು ಹೋದ ನಂತರ ಅಥವಾ ಅದಕ್ಕೆ ಮೊದಲು ಭಾಷೆ ಮಾಡ್ಬಂದ್ರೆ ಅದಕ್ಕೊಂದು ರೂಪ ಕೊಡ್ತರು. ಒಂಟಿ ಆದರೂ ಬಸವ ಪಾಟೀಲ್ ಅಂತ ಅದಕ್ಕೆ ನಾನು ಹೋಗಲಿಲ್ಲ. ನೀನೆ ನಾನು ಆ್ಯಕ್ಚುಲಿ ಹುಬ್ಳಿ ಹೋಗ್ಬೇಕಾಯ್ತು. ನಮ್ಮ ಯಾಕಂದ್ರೆ ಮೊದಲು ಬೇಗ ಗಡಬಡಿ ಭೇಟಿಗೆ ಬಂದು ಇಳಿದಿದ್ದಿ. ಯಾಕಂದ್ರೆ ಬಸವ ಪಾಟೀಲ್ ಹೋದ ನಂತರ ಅದಕ್ಕೆ ಬೇರೆ ರೂಪ ಕೊಡ್ತಾರೆ, ಅದಕ್ಕೆ ಹೋಗೋದೇ ಬಿಟ್ಟು ನಾವು. ಯಾಕಂದ್ರೆ ಬಸವ ಪಾಟೀಲ್ನ ಅವನ್ನ ಅವಾಯ್ಡ್ ಮಾಡೋದಿಲ್ಲ. ನಮ್ಮ ತಂಡರು ಇವತ್ತು ಅವರು ಹಿಂದೆ ಗಟ್ಟಿಯಾಗಿದ್ದೀವಿ, ನಮ್ಮ ಪಕ್ಷ ಒಳ್ಳೆದಿರ್ತೀವಿ. ಆದಷ್ಟು ಶೀಘ್ರದಲ್ಲಿ ರಾಷ್ಟ್ರೀಯ ನಾಯಕರು ಈಗಾಗಲೇ ಬೇರೆ ರೂಪದಲ್ಲಿ ನಮ್ಮ ನಾಯಕರ ಜೊತೆ ಸಂಪರ್ಕ ಮಾಡಿದ್ದೇವೆ. ಅವರು ಆಶ್ವಾಸ ಕೊಟ್ಟರೆ ಅತಿ ಶೀಘ್ರದಲ್ಲಿ ಒಳ್ಳೆಯ ಹಂತ ಆಗ್ತದೆ, ರಾಜ್ಯಕ್ಕೆ ಒಳ್ಳೆ ಸಂದೇಶ ಕೊಡ್ತಾರೆ. ಥ್ಯಾಂಕ್ ಯು.